ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಅವರೆಕಾಳು, ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್ ಎಲ್ಲ ಹಾಕಿ ಮಸಾಲೆ ಉಪ್ಪಿಟ್ಟು ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕೆಲವರಿಗೆ ಸಾದಾ ಉಪ್ಪಿಟ್ಟು ಅಂದ್ರೇ ಆಗಲ್ಲ, ಕಾಂಕ್ರೀಟ ಅಂತ ಹೇಳ್ತಿರ್ತಾರೆ. ಸೊ ಅಂಥವರಿಗೆ ಈ ಉಪ್ಪಿಟ್ಟು ಮಾಡಿಕೊಡಿ, ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ. ಇವಾಗ ಉಪ್ಪಿಟ್ಟಿಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿಣ ಇವೆಲ್ಲ ಒಗ್ಗರಣೆಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಅದರ ಜೊತೆಗೆ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು, 2 ದಪ್ಪನೆಯ ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಳ್ಳಿ, ತೆಂಗಿನಕಾಯಿ ತುರಿದಿಟ್ಕೊಳ್ಳಿ, ಸ್ವಲ್ಪ ಸಾಂಬಾರು ಸೊಪ್ಪು, ರುಬ್ಬಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅಂದರೆ 1-2 ರೌಂಡ್ ಹಂಗೆ ಸಣ್ಣಗೆ ರುಬ್ಕೊಳ್ಳೋದು. ಚಕ್ಕೆ, ಶುಂಠಿ, 2 ಬೆಳ್ಳುಳ್ಳಿ ಸೋಸಿ ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ನಾನು ಇಲ್ಲಿ 12 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಖಾರ ಇದ್ದರೆ ಕಡಿಮೆ ತೊಗೊಳ್ಳಿ, ನೋಡಿ ಹಾಕ್ಕೊಳ್ಳಿ. ಈ ತರಕಾರಿನ ಹಂಗೆ ಒಂದು ವಿಷಲ್ ಬರೆಸ್ಕೊಳ್ಳೋಣ. ಏನೇನು ತರಕಾರಿಗಳನ್ನ ತೊಗೊಂಡಿದ್ದೀನಿ ಅಂದರೆ ಅವರೆಕಾಳು, 1 ಕ್ಯಾರೆಟ್, 1 ಮೀಡಿಯಮ್ ಸೈಜ್ ಆಲೂಗೆಡ್ಡೆ, 2 ವಾಶ್ ಮಾಡಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 7-8 ಬೀನ್ಸ್ನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಒಗ್ಗರಣೆಗೆ. ಇಲ್ಲಿ ನಾನು ನೀರು ಕುಡಿಯೋಂತಹ ಉದ್ದನೆ ಗ್ಲಾಸಲ್ಲಿ 2 ಗ್ಲಾಸಷ್ಟು ರವೆನ ತಗೊಂಡಿದ್ದೀನಿ. ಇಷ್ಟು ಮಸಾಲೆ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಈಗ ನಾವು ಒಂದು ಕುಕ್ಕರ್ಗೆ 1 ಲೋಟ ನೀರು ಹಾಕ್ಕೊಳ್ಳೋಣ. ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನು ಹಾಕಿ, ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್, ಅವರೆಕಾಳು ಇಷ್ಟು ತರಕಾರಿಗಳನ್ನ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ವಿಷಲ್ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು 1 ವಿಷಲ್ ಬರೆಸ್ಕೊಳ್ಳಿ. ಈಗ ಇನ್ನೊಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು 2 ಚಮಚ ಎಣ್ಣೆ ಹಾಕಿ ರವೆನ ಹಾಕ್ಕೊಂಡು ನೀಟಾಗಿ 5 ನಿಮಿಷ ಹುರಿಸ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿ ರವೆನ ನೀಟಾಗಿ ಹುರ್ಕೊಳ್ಳಿ, ಇಲ್ಲಾಂದರೆ ರವೆ ಹಸಿ ಆಗಿಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ನೀಟಾಗಿ ಹುರ್ಕೊಳ್ಳಿ. ರವೆನ ಹುರ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಬಿಡಿ. ಈಗ ಅದೇ ಪಾತ್ರೆಗೆ ಒಂದು 5 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂತಹ 4 ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡಿ. ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಕಲರಿಗೆ ಬರೋ ರೀತಿಯಲ್ಲಿ ನೀಟಾಗಿ ಫ್ರೈ ಮಾಡಿ. ಈರುಳ್ಳಿ ಬ್ರೌನ್ ಕಲರ್ಗೆ ಬಂದಮೇಲೆ ಕರಿಬೇವನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಟೊಮೊಟೊ ಹಾಕಿ. ಈಗ ಟೊಮೊಟೊ ಬೇಯೋದಕ್ಕೆ ಹಂಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಟ್ಟು ಟೊಮೊಟೊ ಬೇಯೋ ಅಷ್ಟರಲ್ಲಿ ಮೆಣಸಿನ್ಕಾಯಿ ಖಾರನ ರೆಡಿ ಮಾಡ್ಕೊಳ್ಳೋಣ. ಮೊದಲೇ ಹೇಳ್ದಂಗೆ ನಾನು 12 ಮೆಣಸಿನ್ಕಾಯಿನ ತೊಗೊಂಡಿರೋದನ್ನು ಹಾಕೋತಾ ಇದ್ದೀನಿ, 2 ಬೆಳ್ಳುಳ್ಳಿ ಬಿಡಿಸಿರೋದನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಸಣ್ಣ ಶುಂಠಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆನೂ ಪುಡಿ ಮಾಡಿ ಹಾಕಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಈ ಥರ ರುಬ್ಕೊಳ್ಳಿ. 1-2 ರೌಂಡ್ ಆಗುತ್ತೆ, ರುಬ್ಕೊಳ್ಳಿ. ಇದನ್ನು ರುಬ್ಕೊಳ್ಳೋ ಅಷ್ಟರಲ್ಲಿ ಟೊಮೊಟೊ ಈ ರೀತಿ ಬೆಂದಿರುತ್ತೆ. ಆಮೇಲೆ ಇದಕ್ಕೆ ರುಬ್ಕೊಂಡಿರೋಂತಹ ಖಾರನ ಹಾಕಿ, ಈ ಹಸಿ ಖಾರನ ಸ್ವಲ್ಪ ಹುರಿದ್ಕೊಳ್ಳಿ ನೀಟಾಗಿ, ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಇದು ಹುರಿದ್ಕೊಂಡಾದಮೇಲೆ ನಾವು ಮೊದಲೇ ತರಕಾರಿನ ಕುಕ್ಕರ್ಗೆ ಹಾಕಿ ಇಟ್ಟಿದ್ದು, ಅದು 1 ವಿಷಲ್ ಬಂದು ಈಗ ನಾನು ಗ್ಯಾಸ್ ಆಫ್ ಮಾಡಿ ಇಟ್ಟಿದ್ದೆ. ನೋಡಿ ಈ ಥರ ಬೆಂದಿದೆ ತರಕಾರಿ. ಈ ಬೆಂದಿರುವಂತಹ ತರಕಾರಿನ ನಾನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ತರಕಾರಿಯ ನೀರನ್ನು ಕೂಡ ಸೇರಿಸ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ಈ ಗ್ಲಾಸಲ್ಲಿ ನಾನು 2 ಲೋಟ ರವೆ ತಗೊಂಡಿದ್ದೆ. ಈಗ ಇದೇ ಗ್ಲಾಸಲ್ಲಿ 5 ಲೋಟ ನೀರನ್ನ ಹಾಕೋತಾ ಇದ್ದೀನಿ. ಮೊದಲೇ ನಾನು ತರಕಾರಿಗೆ 1 ಲೋಟ ನೀರು ಹಾಕ್ಕೊಂಡು ಬೇಯಿಸಿದ್ದೀನಿ. ಆ ತರಕಾರಿ ನೀರನ್ನು ಸೇರಿಸ್ಕೊಂಡಿರೋದ್ರಿಂದ ಈಗ ಉಳಿದಿರೋಂತಹ 4 ಲೋಟ ನೀರನ್ನು ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ. ಈಗ 4 ಲೋಟ ನೀರನ್ನ ಹಾಕಿದ್ಮೇಲೆ
ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಡಿ. ಆಮೇಲೆ ಈ ಥರ ಕುದೀತಾ ಇರುತ್ತೆ ನೋಡಿ. ನಂತರ ಈ ಕುದೀತಾ ಇರೋದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ, ಯಾಕಂದರೆ ಆಗಲೇ ತರಕಾರಿಗೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಒಂದು ಸ್ವಲ್ಪ ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಂತರ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಇಡಿ. ಈ ಥರ ಕುದಿ ಬರುತ್ತೆ. ಈ ಥರ ಕುದಿ ಬಂದಮೇಲೆ ನೀಟಾಗಿ ಇದನ್ನು ನೀರನ್ನು ತಿರುಗಿಸ್ತಾ ರವೆನ ಹಾಕಿ ತಿರುಗಿಸ್ತಾನೆ ರವೆ ಹಾಕಬೇಕು, ಇಲ್ಲಾಂದರೆ ರವೆ ಒಂದೊಂದ್ಸಲ ಗಂಟು ಬಿದ್ದುಬಿಡುತ್ತೆ. ಎಲ್ಲ ರವೆನೂ ಹಾಕಿದ್ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಟೈಮ್ ಬೇಯೋದಕ್ಕೆ ಬಿಡಿ. ನೋಡಿ ಈ ರೀತಿ ಬೆಂದ ಮೇಲೆ ಸ್ವಲ್ಪ ಹಿಂಗೆ ಕುದೀತಾ ಇರುತ್ತೆ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಸ್ನ ಆಫ್ ಮಾಡಿ. ನೋಡಿ ಇವಾಗ ರುಚಿಯಾದಂತಹ ಮಸಾಲೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಈ ಉಪ್ಪಿಟ್ಟಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.